ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಗೋವಿಂದರಾಜ್ ಅವರೇ, ಇವತ್ತಿನ ಪ್ರತಿಭಟನೆ ನೋಡ್ತಾ ಇದ್ದಾರೆ, ನೇಪಾಳ ಅಥವಾ ಬಾಂಗ್ಲಾದೇಶದ ಕಂಪೇರ್ ಮಾಡ್ತಿದ್ದಾರೆ. ಒಂದು ರೀತಿ ಎಚ್ಚರಿಕೆ ಗಂಟೆ ಬಿ ಜೆ ಪಿಯವರಿಗೆ ಎಷ್ಟೇ ಪ್ರತಿಭಟನೆ ಮಾಡಿದ್ರು ದಪ್ಪ ಚರ್ಮ, ಏನು ಕ್ರಮ ಕೈಗೊಳ್ತಾ ಇಲ್ಲ. ಬೇರೆಯವರಾಗಿದ್ದರೆ ರಾಜೀನಾಮೆ ಎಷ್ಟು ಬೇಕೋ ಅಷ್ಟು ರಾಜೀನಾಮೆ ಕೇಳಿ ಪ್ರತಿಭಟನೆ ಮಾಡ್ತಾ ಇದ್ರಿ, ಯಾಕೆ ರಾಜೀನಾಮೆ ಕೊಡಿಸ್ತಾ ಇಲ್ಲ ಧರ್ಮೇಂದ್ರ ಪ್ರಧಾನ್ ಕೈಯಲ್ಲಿ? ನೀಟಂತೂ ಅಕ್ರಮ ಆಗಿದೆ, ಪ್ರಶ್ನೆ ಸೋರಿಕೆ ಆಗಿದೆ, ಮರುಪರೀಕ್ಷೆ ಆಗಿದೆ, ಎಲ್ಲವೂ ಒಪ್ಕೊಂಡಿದ್ದೀರಾ, ಯಾಕೆ ಅವ್ರನ್ನ ಹೊಣೆಗಾರಿಕೆ ಮಾಡ್ತಿಲ್ಲ ನೀವು ಅಂತ? ನೋಡಿ ಸರ್, ಭಾರತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಭಾರತದಲ್ಲಿ ಪ್ರತಿಯೊಬ್ಬರಿಗೂ ತನ್ನ ಹಕ್ಕನ್ನು ಪಡೆಯೋದಕ್ಕೆ ಮತ್ತು ಸಮಸ್ಯೆಗಳು ಉದ್ಭವ ಸಂದರ್ಭದಲ್ಲಿ ಹೋರಾಟ ಮಾಡೋದಕ್ಕೆ ಎಲ್ರಿಗೂ ಕೂಡ ಒಂದು ಅಧಿಕಾರ ಇರ್ತಕ್ಕಂಥದ್ದು. ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಮಾಡೋವಂಥ ಪ್ರತಿಭಟನೆ ಇರ್ಬೋದು ಮತ್ತು ಹೋರಾಟಗಳಿರ್ಬೋದು, ಎಲ್ಲ ಒಂದು ಕಡೆ ದೇಶದ ಒಂದು ಅರಾಜಕತೆ ಸೃಷ್ಟಿಸುವಂಥ ರೀತಿಯಲ್ಲಿ ಸಂಸತ್ತಿಗೆ ಏಕಾಏಕಿ ನುಗ್ಗುವಂಥದ್ದು, ಅದೇ ರೀತಿ ಇಲ್ಲಿ ಎಲ್ಲೋ ಒಂದು ಕಡೆ ದೇಶ ವಿರೋಧಿಗಳು ಈ ಒಂದು ಸಂಘಟನೆಯಲ್ಲಿ ಸೇರ್ಕೊಂಡು ದೇಶವನ್ನು ಎಲ್ಲೋ ಒಂದು ಕಡೆ ಹತ್ತಿಕ್ಕೋ ಕೆಲಸ ಮಾಡೋದಕ್ಕೆ ಸೇರ್ಕೊಳ್ಳೋಂಥ ನೀವು ಮಾತಾಡಕ್ ಬಿಟ್ಟಿದ್ದಲ್ಲ ನಾನು. ಕೂತ್ಕೊಳ್ಳಿ ಗೋವಿಂದರಾಜ್ ಅವರೇ, ದೇಶ ವಿರೋಧಿಗಳು ಅಂದ್ರೆ ಯಾರು? ದೇಶ ವಿರೋಧಿಗಳು ನಿಮ್ಮ ಪ್ರಕಾರ ದೇಶ ವಿರೋಧಿಗಳು ಯಾರು? ಇಲ್ಲಿ ಕೂತ್ಕೊಳ್ರಿ ಒಂದು ನಿಮಿಷ ಮಾತಾಡೋರ್ಗು. ಈಗ ಕಳೆದ 12 ವರ್ಷದಿಂದ ವಿರೋಧ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ಗಾಗ್ಲಿ ಬೇರೆ ಬೇರೆ ಪಕ್ಷಗಳಿಗೆ ಇವತ್ತಿರ್ತಕ್ಕಂಥ ಸರ್ಕಾರದ ಬಗ್ಗೆ ಯಾವುದೇ ಒಂದು ಇಲ್ಲಿವರೆಗೂ ಒಂದು ಹಗರಣದ ವಿಚಾರವಾಗಿ ಒಂದು ಪ್ರತಿಭಟನೆ ಮಾಡೋಕ್ಕೆ ಇಲ್ಲಿವರೆಗೂ ಏನೂ ಸಿಕ್ಕಿಲ್ವಲ್ಲ. ಇವತ್ತು ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾರೆ, ಮಾಡಲಿ ಸರ್, ಅವರಿಗೆ ನಿಜವಾದ ಒಂದು ನ್ಯಾಯಯುತ ಹಕ್ಕನ್ನು ಏನು ಬೇಕಾಗಿದೆ ಅದು ಕೇಳೋದ್ರಲ್ಲಿಂದ ತಪ್ಪೇ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಕೇಳಲಿ, ಅದು ಕೇಳೋ ರೀತಿ ಯಾವ ರೀತಿ ಇರಬೇಕು, ಯಾರನ್ನ ಜೊತೆಯಲ್ಲಿ ಇಟ್ಕೊಂಡು ಕೇಳುವಂಥ ಕೆಲಸ ಆಗಬೇಕು ಅನ್ನೋದು ಇಲ್ಲಿ ತೀರ್ಮಾನ ಆಗಬೇಕು. ಯಾಕೆಂದರೆ ಇವತ್ತು ವಿದ್ಯಾರ್ಥಿಗಳ ಸಂಘಟನೆ ಹೆಸರಲ್ಲಿ ಬೇರೆ ಬೇರೆ ಮೂಲಕ ಎಲ್ಲ ಒಂದು ಕಡೆ ತನ್ನವನ್ನು ಲಾಭವನ್ನು ಪಡೆಯೋಕ್ಕೋಸ್ಕರ ಇವತ್ತು ವಿದ್ಯಾರ್ಥಿಗಳನ್ನ ಮುಂದೆ ಬಿಟ್ಟು ಇವತ್ತು ಪಡೆಯುವಂಥ ಕೆಲಸ ಇವತ್ತು ವಿರೋಧ ಪಕ್ಷಗಳು ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಆ ಕೆಲಸ ಆಗದಲ್ಲೇ ನೈಜವಾಗಿ ವಿದ್ಯಾರ್ಥಿಗಳಿಗೆ ಸರ್ ನೀಟ್ ಅನ್ನೋದು ಹೇಗೆ ಬಂದಿದೆ ಅನ್ನೋ ನಮಗೂ ಗೊತ್ತಿದೆ. ನೀಟು ಎಲ್ಲ ಒಂದು ಕಡೆ ಮಧ್ಯವರ್ತಿಗಳ ಇದರಲ್ಲಿ ಆ ಸ್ಟೇಟ್ನಲ್ಲೆಲ್ಲ ಒಂದು ಕಡೆ ನಡೀತಾ ಇದ್ದ ಒಂದು ಮಧ್ಯಮ ವರ್ಗಕ್ಕೆ ಬಡವರಿಗೆ ಸರಿಯಾದ ಒಂದು ಸೀಟ್ಗಳು ಲಭ್ಯ ಆಗ್ತಾ ಇಲ್ಲದ್ರಿಂದ ತಂದಂಥ ಒಂದು ವ್ಯವಸ್ಥೆ, ಆ ವ್ಯವಸ್ಥೆಯಲ್ಲಿ ಲೋಪ ಆಗಿದೆಯಾ, ಏನಾಗಬೇಕು ಅನ್ನೋದನ್ನ ಮನವಿ ಮಾಡಿ. ಅಂದ್ರೆ ಇವತ್ತು ಕರ್ನಾಟಕಕ್ಕೆ ನೀವು ಹೇಳ್ತಿರೋ ಪ್ರಕಾರ ಈಗ ಬಡವರಿಗೆ ಮತ್ತು ಮಧ್ಯಮ ವರ್ಗರಿಗೆ, ಹಳ್ಳಿ ಗ್ರಾಮೀಣ ಮಕ್ಕಳಿಗೆ ಕರ್ನಾಟಕದ ಸೀಟ್ ಸಿಗ್ತಾ ಇದೆ ನೀಟ್ ಮುಖಾಂತರ. ಈಗ ನೀಟ್ ತಂದಿದ್ದು ಇಡೀ ದೇಶದ ಇರ್ತಕ್ಕಂಥ ವ್ಯವಸ್ಥೆನ ಒಂದು ಸಿಂಗಲ್ ಅಜೆಂಡಾ ಇಟ್ಕೊಂಡು ತಂದಂತರಿಗೆ ಪ್ರತಿಯೊಬ್ಬರು ಇಡೀ ದೇಶದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕಾಲೇಜು ಕರ್ನಾಟಕದಲ್ಲಿದ್ದಾವೆ, ಅತಿ ಹೆಚ್ಚು ಸೀಟ್ ಕರ್ನಾಟಕದಲ್ಲಿದ್ದಾವೆ, ಬೇರೆ ಬೇರೆ ಎಕ್ಸಾಮ್ಗಳು ನಡೀತಾ ಇತ್ತು. ಆ ಪರ್ಯಾಯ ವ್ಯವಸ್ಥೆಗೋಸ್ಕರ ಇವತ್ತು ನೀಟನ್ನು ತಂದು ಅಖಂಡವಾಗಿ ಇರ್ತಕ್ಕಂಥ ಭಾರತದಲ್ಲಿ ಯಾವ್ಯಾವ ಹಂಚಿಕೆ ಆಗ್ಬೇಕು, ಎಲ್ರಿಗೂ ಯಾವ ರೀತಿ. ಗೋವಿಂದರಾಜ್ ಅವರೇ, ಕಂಟಿನ್ಯೂ ಮಾಡ್ತೀನಿ, ಬಿಡ್ತೀನಿ ನಿಮ್ ಕಂಟಿನ್ಯೂ ಮಾಡಕ್ಕೆ. ಈಗ ಅತಿ ಹೆಚ್ಚು ಕರ್ನಾಟಕ ಇದು ಇಂಡಿಯಾದಲ್ಲಿ 75 ಮೆಡಿಕಲ್ ಕಾಲೇಜುಗಳಿದಾವೆ ಕರ್ನಾಟಕದಲ್ಲಿ. ಈಗ 1300 ಸೀಟನ್ನು ಇತ್ತು, 1500 ಸೀಟ್ ಏರಿಕೆ ಆಗಿದೆ ಈಗ ಈ ವರ್ಷದಿಂದ. ಅತಿ ಹೆಚ್ಚು ಸೀಟು ಕರ್ನಾಟಕದಲ್ಲಿ ಇದಾವೆ. ಅಷ್ಟಿದ್ರೂ ಕೂಡ ಕರ್ನಾಟಕದ ಮಕ್ಕಳಿಗೆ ಪ್ರಯೋಜನ ಆಗ್ತಾ ಇದೆಯಾ? ಖಂಡಿತ ಆಗ್ತಾ ಇದೆ. ಯಾಕೆ ಆಗ್ತಾ ಇಲ್ಲ ಅನ್ನೋದು ಹೇಳಿ. ಇಲ್ಲಿ ನಾನು ವಿದ್ಯಾರ್ಥಿಗಳ ನಿಜವಾದ ಹೋರಾಟ, ಇವತ್ತು ಡಿಮ್ಯಾಂಡ್ ಏನಿಟ್ಟಿದ್ದಾರೆ ಸರ್, ಒಂದು ನಿಜವಾದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ನೀಟ್ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಹೊಸತನ ತರಬೇಕಾ, ಅದನ್ನೇ ಅದನ್ನ ಇಟ್ಟಿದಾರ ಇಲ್ಲ. ಇವ್ರಿಗೆ ನಾಚಿಕೆ ಆಗಲ್ಲ ಸರ್, ಎಷ್ಟು ಅಂತ ಕೇಳ್ಕೊಳ್ಳಿ ಸರ್. ಕಾಂಗ್ರೆಸ್ ಯೋಗ್ಯತೆ ನೋಡಿದೀವಿ ನಾವು. ಕಾಂಗ್ರೆಸ್ ಯೋಗ್ಯತೆ ದೂರ್ತನದ ರಾಜ ಅಂತ ಹೇಳಿದ್ರೆ ದೂರ್ತನದ ರಾಣಿಯಾಗಿ ದೇಶವನ್ನ ಕಟ್ಟಾಕಿದ್ಯಾರು, ಯಾವ ರೀತಿ ಬಳಸ್ಕೊಂಡ್ರು ಎಮರ್ಜೆನ್ಸಿ ಟೈಮಲ್ಲಿ. ನೀವು ದೂರ್ತನ ರಾಣಿ ಅಂತ ನೀವು ಅವ್ರಿಗೆ ಹೇಳ್ಬೇಕು, ಕಾಂಗ್ರೆಸ್ ಇಂದಿರಾ ಗಾಂಧಿ ಅವರಿಗೆ ದೂರ್ತನ ರಾಜ ಅಂತ ಮೋದಿ ಅವರಿಗೆಲ್ಲ ಹೇಳೋದಂತ. ನೀನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಆಶಾಸತ್ರಗಳು ಈಡೇರಿಸಕ್ಕೆ ಎಲ್ಲ ಕನ್ನಡಪಟ್ಟಿರ್ತಕ್ಕಂಥ ಈಗಿನ ಸರ್ಕಾರಗಳು ನಿಮ್ಮ ರೀತಿಯಲ್ಲಿ ನಿಮ್ಮ ಬೇಕಾದ ಸಂವಿಧಾನವನ್ನು ಬಳಸ್ಕೊಂಡು ಬದಲಾವಣೆ ಮಾಡ್ಕೊಂಡು ನಂದೇ ನಡಿಬೇಕು ಅಂತ ಹೋರಾಟ ಮಾಡಿದಂತ ಕಾನೂನಲ್ಲ ಇದು. ಇವತ್ತು ಪ್ರಜೆಗಳಿಗೋಸ್ಕರ ಪ್ರಜೆಗೆ ಏನಾಗಬೇಕು ಅನ್ನೋದನ್ನ ರೀ ಅದಕ್ಕೋಸ್ಕರನೇ ಕಮಿಟಿ ಮಾಡಿದೆ, ಡಿಸ್ಕಷನ್ ಮಾಡಿದೆ. ಅರ್ಥ ಆಯ್ತಲ್ಲ? ರಾಜೀನಾಮೆ ಒಂದು ಪರಿಹಾರನಾಗಾದ್ರೆ ರಾಜೀನಾಮೆ ಕಾಂಗ್ರೆಸ್ ಪರಿಹಾರನ, ವಿದ್ಯಾರ್ಥಿಗಳ ಪರಿಹಾರನ, ಕಾಂಗ್ರೆಸ್ಸಿನ ಪರಿಹಾರನ? ನೈತಿಕ ಹೊಣೆ ಹೊತ್ತು ಕೊಡಬಾರ್ದು. ಯಾರ ಪರಿಹಾರ ಇದು? ಕಾಂಗ್ರೆಸ್ಸಿನ ಪರಿಹಾರನ, ವಿದ್ಯಾರ್ಥಿಗಳ ಪರಿಹಾರ? ವಿದ್ಯಾರ್ಥಿಗಳು ಕೇಳ್ತಾ ಇಲ್ಲ, ನೀವು ಕೇಳ್ತಾ ಇರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಕಾಂಗ್ರೆಸ್ಸಿನ ನಾಚಿಕೆ ಯೋಗ್ಯತೆ ಈ ದೇಶದ ಜನತೆ ಗೊತ್ತಿದ್ದಾರೆ. ನಿಮ್ಮ ಯೋಗ್ಯತೆ ಏನಂತ ಕಾಂಗ್ರೆಸ್ ದೇಶದಲ್ಲಿ ನಿಮ್ಮ ಮೂಲ ವಿದ್ಯಾರ್ಥಿಗಳನ್ನು ಬಿಡಲ್ಲ, ಮನುಷ್ಯರನ್ನು ಬಿಡಲ್ಲ, ರಾಮನನ್ನು ಬಿಟ್ಟಿಲ್ಲ. ಆ ನೋವು ನಂಗೆ ಗೊತ್ತಿದೆ.
ಕಾಂಗ್ರೆಸ್ಸಿನ ಆಡಳಿತ ಸಂದರ್ಭದಲ್ಲೇ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಳ್ಬೇಕಾದ್ರೆ ದೇವರ ಹುಂಡಿಗೆ ಕೈ ಹಾಕಿದ ಕಳ್ಳರು. ಇನ್ನು ಮನುಷ್ಯರನ್ನ ಬಿಡ್ತೀರಾ ನೀವು? ಮನುಷ್ಯರನ್ನ ಬಿಡ್ತೀರಾ? ನಿಮ್ಮ ವಿದ್ಯಾರ್ಥಿಗಳ ಯೋಗ್ಯತೆ, feelings ನಿಮ್ಗೆ ಅರ್ಥ ಕಾಂಗ್ರೆಸ್ನ ಆಗುತ್ತಾ? ಆಡಳಿತ, ಕಾಂಗ್ರೆಸ್ನ ಶ್ರೀರಾಮ ಮನಸ್ಥಿತಿ, ಶ್ರೀರಾಮ ಈ ಅಂತ ಹೇಳಿ ದೇಶದ ನಮ್ಮ ಆದರ್ಶವನ್ನ ಜನತೆಗೆ ಪಾಲಿಸ್ತೀರಾ ನೀವು? ದುರಂಕಾರಿಗಳು ಆ? ದೇಶವನ್ನ ರಾವಣನ ಬಲಪಡಿಸಕ್ಕೆ ನಿಮ್ದು. ನೀವು ಎಷ್ಟು ದಿನ ಮಾಡಲ್ಲ ನಿಮ್ಮಲ್ಲಿ ಬಲಪಡಿಸೋದಕ್ಕೋಸ್ಕರ ಇಷ್ಟು ಸುಳ್ಳು ಮಾಡಿದಂತ ಹೇಳ್ತಿರಲ್ಲ, ಯೋಚನೆಗಳು ಇವತ್ತು ಕೇಳಕ್ಕೂ ಗೋವಿಂದರಾಜ್ ಅವರೇ, ಕರ್ಮಕಾಂಡ- ವೇಟ್ ಸರ್, ವೇಟ್ ಒಂದು ವೇಟ್ ನಿಮಿಷ ವೇಟ್ ಸರ್. ವೇಟ್ ಇವತ್ತು ನಿಜವಾದ ವಿದ್ಯಾರ್ಥಿಗಳೇ ಸಮಸ್ಯೆಯನ್ನ ಡಿಮ್ಯಾಂಡ್ ನ ಇಡ್ಲಿ ಸರ್, ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ. ಹಾಗಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ಒಂದು ಮಾಡ್ತಿರೋದು ನಿಮಿಷ, ಒಂದು ನಿಮಿಷ. ವಿದ್ಯಾರ್ಥಿಗಳು ಮಾಡುವವರೆಲ್ಲರೂ ದೇಶದ ಒಂದ್ ನಿಮಿಷ, ಒಳಗಡೆ ನಾನು ಹೇಳ್ತಾ ಇಲ್ಲ. ಕಳೆದ 40 ನಾನು ನೋಡಿ, ನನ್ನ ದಿನಗಳಿಂದ ಪಾಯನ್ನ not only ಇದ್ರ see ಹಿಂದೆ ಶಕ್ತಿಗಳು cockroach, ಯಾರಿದ್ದಾರೆ ಆ forgot ಶಕ್ತಿಗಳು cockroach. ಬೇಡ. ಅಲ್ಲ, ಅಲ್ಲ. ನಿಜವಾದ ನೈಜ ಗೋವಿಂದರಾಜ್ ಅವರೇ, ಹೋರಾಟ cockroach- ಹೇಳಿ. cockroach ಅದು ಜನತಾ ಪ್ರಶ್ನೆ ಪಾರ್ಟಿಯ ಮಾಡಲ್ಲ, ಯಾರು ಪ್ರತಿಭಟನೆ ಬಿಟ್ಬಿಡಿ. ತಡೆಯಲ್ಲ. cockroach ಆದ್ರೆ ಇದು wait. ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡುವಂತ ಇದ್ರ ಹಿಂದೆ ನಿಂತ್ಕೊಂಡು ಮಾಡ್ತಾರೆ, ಈಗ ಕೆಲಸ ಮುಂದೆ ಬರಬಾರ್ದು. ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ಬಿಟ್ಬಿಡಿ. ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ದೇಶದ ಜನತೆ ಗೊತ್ತಿದೆ. ಗೋವಿಂದರಾಜ್ ಅವರೇ ವೇಟ್, ಈಗ ವೇಟ್ ಫರ್ಜನ್ ಅವರ ವೇಟ್ ಈಗ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆ ಕಾಂಗ್ರೆಸ್ ಪ್ರತಿಭಟನೆ ಬಿಟ್ಬಿಡಿ, Okay. ಆಯ್ತಾ? ಈಗ ಎಕ್ಸಾಮ್ ಇತ್ತು ಮೊದಲು ಮೈನಲ್ಲಿ, ಅದು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಮುಂದೂಡಿಕೆ ಆಯಿತು, ಮತ್ತೆ ಎಕ್ಸಾಮ್ ಆಯಿತು, ರಿಸಲ್ಟ್ ಬಂದ್ಬಿಟ್ಟಿದೆ ಈಗ. ಸೊ ಇಷ್ಟೆಲ್ಲ ಪ್ರೋಸೆಸ್ ಆಗಿದೆ. ಈ ಆ ಎಕ್ಸಾಮ್ ಕಂಡಕ್ಟ್ ಮಾಡುವಂಥ ಒಂದು ಸಂಸ್ಥೆ ಆಗಿರ್ಬೋದು, ಅಥವಾ ಇಡೀ ಶಿಕ್ಷಣ ವ್ಯವಸ್ಥೆಯ ಒಂದು ಚೀಫ್ ಏನು ನಾವು ಮಿನಿಸ್ಟರ್ ಅಂತ ಏನು ಕರಿತೀವಿ, ಧರ್ಮೇಂದ್ರ ಪ್ರಧಾನ್ ಅವರು ಯಾಕೆ ಹೊಣೆ ಹೊರ್ತಾ ಇಲ್ಲ ಅದಕ್ಕೆ ಅಂತ? ಸರಿ, ಯಾಕೆ ಈಗ ಇಷ್ಟು ದೊಡ್ಡ 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಇದು, 22 ಲಕ್ಷ ವಿದ್ಯಾರ್ಥಿ ಬರೀ ವಿದ್ಯಾರ್ಥಿಗಳ ಭವಿಷ್ಯ ಅಲ್ಲ, ಇದು ಆಯಾ ಕುಟುಂಬದ ಭವಿಷ್ಯ ಇದು. ಸೊ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯನೂ ಕೂಡ ಇದರಲ್ಲಿ ಅಡಗಿದೆ. ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತ. ಸೊ ಇವತ್ತು ನೀಟ್ ಅನ್ನೋದು ಒಂದು ದಂಧೆ ಆಗ್ತಾ ಇದೆ ಅನ್ನೋ ಆರೋಪ ಇದೆ. ಖಾಸಗಿ ಈ ಇನ್ಸ್ಟಿಟ್ಯೂಷನ್ಸ್ದು ಎಷ್ಟು ಬೇಕಷ್ಟು ಫೀಸ್ ಕೀಳ್ತಾರೆ. ಸೊ ಅವರು ಪ್ರಶ್ನೆ ಪತ್ರಿಕೆ ಲೀಕಲ್ಲಿ ಭಾಗಿಯಾಗಿದ್ದಾರೆ ಅಂತ. ಇದರ ಮಾಡಿದ ಉದ್ದೇಶನೇ ಬೇರೆ, ಎಲ್ಲ ಮಕ್ಕಳಿಗೆ ಸಿಗಬೇಕು ಅಂತ. ಬಟ್ ಆ ಉದ್ದೇಶ ಇದುವರೆಗೂ ಕೂಡ ಈಡೇರಿಲ್ಲ. ಸೊ ಈಡೇರುತ್ತೆ ಅನ್ನೋ ಒಂದು ಭರವಸೆ ಕೂಡ ಇಲ್ವೇ ಇಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಎಸ್ಪೆಷಲಿ ನಮ್ಮ ಕರ್ನಾಟಕ ಮತ್ತೆ ದಕ್ಷಿಣ ರಾಜ್ಯಗಳಿಗೆ ದೊಡ್ಡ ಮಟ್ಟದ ಅನ್ಯಾಯ ಆಗ್ತಾ ಇದೆ ಅಂತ. ಪರಿಹಾರ ಯಾವ ರೀತಿಯಾಗ ಇದು ಸರಿ ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ಇವತ್ತು ಬಲಿಷ್ಠವಾದ ಅಂತ ತಂಡ ಇದೆ, ಖಂಡಿತವಾಗ್ಲೂ ಮಾಡುತ್ತೆ. ವಿದ್ಯಾರ್ಥಿಗಳನ್ನ ಪರಿಹಾರ ಏನಾಗಬೇಕು ಅನ್ನೋದು ಇರ್ಬೇಕಲ್ಲ ಸರ್. ಪರಿಹಾರ ಯಾವ ರೀತಿ ಬರಬೇಕು, ವಿರೋಧ ಪಕ್ಷಕ್ಕಂತೂ ಯೋಗ್ಯತೆ ಇಲ್ಲ, ಕಾಂಗ್ರೆಸ್ ಯೋಗ್ಯತೆ ಇಲ್ಲ, ರಾಹುಲ್ ಗಾಂಧಿ ಯೋಗ್ಯತೆ ಇಲ್ಲ, ಸಲಹೆ ಕೊಟ್ಟು ವಿದ್ಯಾರ್ಥಿಗಳ ಅನಾನುಕೂಲತೆ ಬಗ್ಗೆ ನಾನು ಅವಕಾಶ ಕೊಡ್ತೀನಿ.